ಈಗ ಫ್ಲೋ ಸೈಟೋಮೆಟ್ರಿನಲ್ಲಿ ಹೇಗೆ ಅಂದರೆ 50,000ದಿಂದ 1,00,000 ತನಕ ಸೆಲ್ಸ್ ನಾವು ಕೌಂಟ್ ಮಾಡಿ ಪ್ರತಿ ಒಂದು ಸೆಲ್ ಮೇಲೆ ಲೇಸರ್ ಬೀಮ್ ಬಿದ್ದು ಅದೇನು ರಿಫ್ಲೆಕ್ಟ್ ಆಗುತ್ತಲ್ಲ ಆ ಸೆಲ್ ಹೋಗಿ ಒಂದೊಂದೇ ಡಾಟ್ ನಮಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ. ಅದು ಕಾಣಬೇಕಾದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಆ್ಯಂಟಿಬಾಡೀಸ್ ಹಾಕಬೇಕು. ಈಗ ಯಾವ ಸೆಲ್ ಟೈಪ್ ಮೈಲಾಯ್ಡೋ ಲಿಂಫಾಯ್ಡೋ ಯಾವ ಸೆಲ್ ಟೈಪ್ ನಾವು ಕಂಡುಹಿಡಿಬೇಕು ಅದೆಲ್ಲ ಆ್ಯಂಟಿಬಾಡೀಸ್ ನಾವು ಮೊದಲೇ ಆ ಸ್ಯಾಂಪಲಿಗೆ ಹಾಕಿಬಿಟ್ಟು ರನ್ ಮಾಡ್ತೀವಿ. ಆವಾಗ ಬೇರೆ ಬೇರೆ ಆ್ಯಂಟಿಜನ್ಸ್ ಇರುವಂಥ ಸೆಲ್ಸು ಬೇರೆ ಬೇರೆ ಕಡೆ ಆ ಸ್ಕ್ರೀನ್ ಮೇಲೆ ನಮಗೆ ಕಾಣುತ್ತೆ. ಅದನ್ನು ನೋಡಿಬಿಟ್ಟು ಯಾವುದು ಪಾಸಿಟಿವ್ ಇದೆ ಯಾವುದು ನೆಗೆಟಿವ್ ಇದೆ ಪೂರ್ತಿ ಎಲ್ಲ ಆ್ಯಂಟಿಬಾಡೀಸ್ ನಮ್ಮ ಹತ್ರ 30 ಆ್ಯಂಟಿಬಾಡೀಸ್ ಇದೆ. ಸೊ ಅಷ್ಟು ಆ್ಯಂಟಿಬಾಡೀಸ್ ನೋಡಿ ನಾವು ಅದಕ್ಕೆ ಒಂದು ಫೈನಲ್ ಡಯಾಗ್ನೋಸಿಸ್ ಅಂತ ಕೊಡ್ತೀವಿ. ಇದಕ್ಕೆಲ್ಲ ನಮ್ಮ ಹತ್ರ ಗೈಡ್ಲೈನ್ಸೇ ಇರುತ್ತೆ. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ದು ಗೈಡ್ಲೈನ್ಸ್ ಲೇಟೆಸ್ಟ್ ಗೈಡ್ಲೈನ್ಸ್ ಫಾಲೋ ಮಾಡಿಬಿಟ್ಟು ಒಂದು ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಇದರಲ್ಲಿ ಡಯಾಗ್ನೋಸಿಸ್ ಅಷ್ಟೇ ಅಲ್ಲ, ಪ್ರೋಗ್ನೋಸಿಸ್ ಅಂದರೆ ಕೆಲವು ಮಾರ್ಕರ್ಸ್ ನೋಡಿ ನಾವು ಇದರಲ್ಲಿ ಹೇಗೆ ಪೇಷಂಟ್ ರೆಸ್ಪಾಂಡ್ ಮಾಡ್ತಾರೆ, ಒಂದು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಅವ್ರು ಹೇಗೆ ರೆಸ್ಪಾಂಡ್ ಮಾಡಬಹುದು ಅನ್ನೋ ಐಡಿಯಾನು ಈ ರಿಪೋರ್ಟ್ಸ್ಗಳಲ್ಲಿ ಕೊಡ್ತೀವಿ. ಸೊ ನಾವು ಈ ರಿಪೋರ್ಟ್ ಕೊಟ್ಟಾಗ ಪೇಷಂಟ್ದು ಏನು ಕಂಪ್ಲೇಂಟ್ಸ್ ಅಂತ ಬಂದರು, ಅವ್ರ ಕೌಂಟ್ಸ್ ಬ್ಲಡ್ ಕೌಂಟ್ಸ್ ಎಷ್ಟಿತ್ತು, ಅದಾದಮೇಲೆ ಬೋನ್ ಮ್ಯಾರೋನಲ್ಲಿ ಏನಾಯಿತು, ಪ್ಲಸ್ ಫ್ಲೋ ಸೈಟೋಮೆಟ್ರಿ ಇದೆಲ್ಲ ಸೇರಿ ಒಂದು ಕಾಂಪ್ರಿಹೆನ್ಸಿವ್ ರಿಪೋರ್ಟ್ ಕೊಟ್ಟರೆ ಡಾಕ್ಟರ್ಸ್ಗೆ ಇದನ್ನು ಟ್ರೀಟ್ ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ. ಇದು ಫ್ಲೋ ಸೈಟೋಮೆಟ್ರಿನಲ್ಲಿ ಇದು ಲ್ಯೂಕೇಮಿಯಾಸ್ ಅಷ್ಟೇ ಬ್ಲಡ್ ಕ್ಯಾನ್ಸರ್ಸ್ ಅಷ್ಟೇ ಅಲ್ಲದೇನೆ ಅದಲ್ಲದೆ ಸೈಟೋಜೆನೆಟಿಕ್ಸ್ ಅಂತ ಟೆಸ್ಟ್ ಮಾಡ್ತಾರೆ. ಸೊ ಆ ಸೆಲ್ಸನ್ನು ಫ್ರೀಸ್ ಮಾಡಿಬಿಟ್ಟು ಅದನ್ನು ಕ್ರೋಮೋಸೋಮ್ ನಂಬರ್ಸ್ ಎಷ್ಟಿದೆ, ಕ್ರೋಮೋಸೋಮ್ಸಲ್ಲಿ ಏನಾದ್ರು ಅಬ್ನಾರ್ಮಲಿಟೀಸ್ ಇದೆಯಾ, ಬೇರೆ ಬೇರೆ ಥರದ್ದು ಅಬ್ನಾರ್ಮಲಿಟೀಸ್ ನೋಡಿಕೊಂಡು ಅದನ್ನು ರಿಸ್ಕ್ ಸ್ಟ್ರಾಟಿಫಿಕೇಷನ್ ಅಂತ ಹೇಳ್ತೀವಿ. ಆ ರಿಸ್ಕ್ ಸ್ಟ್ರಾಟಿಫಿಕೇಷನ್ ಕೂಡ ಮಾಡ್ಬೋದು. ಸೊ ಹೈ ರಿಸ್ಕಾ, ಇಂಟರ್ಮೀಡಿಯೇಟ್ ರಿಸ್ಕಾ, ಲೋ ರಿಸ್ಕಾ ಅನ್ನೋದು ಪ್ರಾಪರ್ ಸಬ್ ಕ್ಲಾಸಿಫಿಕೇಷನ್ ಆಗುತ್ತೆ. ಇದಲ್ಲದೆ ಮಾಲಿಕ್ಯುಲರ್ ಸ್ಟಡೀಸ್ ಇನ್ನೂ ಫರ್ದರ್ ಡೀಪಾಗಿ ಸ್ಟಡಿ ಮಾಡುವಂಥ ಒಂದು ರಿಸರ್ಚ್ ಲ್ಯಾಬಲ್ಲಿ ತುಂಬ ಟೆಸ್ಟ್ಗಳು ನಡೆಯುತ್ತೆ. ಸೊ ಇದು ಒಂದು ಡಯಾಗ್ನೋಸಿಸ್ ಆಯಿತು, ಪ್ರೋಗ್ನೋಸಿಸ್ ಆಯಿತು. ಸಬ್ಸಿಕ್ವೆಂಟ್ಲಿ ಅಂದರೆ ಮುಂದೆ ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ ಫಾಲೋ ಅಪ್ ಮಾಡಬೇಕಲ್ಲ, ಪೇಷಂಟ್ ರೆಸ್ಪಾಂಡ್ ಆಗ್ತಾ ಇದ್ದಾರೋ ಇಲ್ವೋ, ಇನ್ನೂ ಡಿಸೀಸ್ ಒಳಗಡೆ ಉಳ್ಕೊಂಡಿದೆಯಾ ಏನು ಅಂತ ನೋಡೋಕ್ಕೆ ತಿರುಗಿ ಒಂದು 14 ದಿವಸ ಆಗ್ಬೋದು, 1 ತಿಂಗಳು ಆಗ್ಬೋದು. ಅವ್ರದ್ದು ಟ್ರೀಟ್ಮೆಂಟ್ ಬೇರೆ ಬೇರೆ ಟ್ರೀಟ್ಮೆಂಟ್ ರೆಜಿಮನ್ ಮೇಲೆ ಬೇಸ್ ಮಾಡಿ ಅವರು ಪುನಃ ಬೋನ್ ಮ್ಯಾರೋ ಟೆಸ್ಟ್ ಮಾಡ್ತಾರೆ. ಆ ಬೋನ್ ಮ್ಯಾರೋ ಬಂದಾಗ 15 ದಿವಸಕ್ಕೆ ಇಲ್ಲ 1 ತಿಂಗಳಿಗೆ ಆ ಬೋನ್ ಮ್ಯಾರೋನ ತಗೊಂಡು ತಿರ್ಗಾ ನಾವು ಮಾರ್ಫಾಲಜಿ ನೋಡ್ತೀವಿ. ಆ ಮಾರ್ಫಾಲಜಿನಲ್ಲಿ ಏನಾಗುತ್ತೆ ಅಂದರೆ ಲಿಮಿಟೆಡ್ ಸೆಲ್ಸ್, ಇಷ್ಟೇ ಸೆಲ್ಸ್ ನಾವು ನೋಡೋಕ್ಕಾಗೋದು. ಸೊ ಹಾಗಾಗಿ ಇಲ್ಲಿ ತಿರ್ಗಾ ನಮಗೆ ಬೋನ್ ಮ್ಯಾರೋ ಫ್ಲೋ ಸೈಟೋಮೆಟ್ರಿ ಫಾರ್ ಮಿನಿಮಲ್ ರೆಸಿಡ್ಯೂಯಲ್ ಡಿಸೀಸ್ ಅಂತೀವಿ. ಅಂದರೆ ಒಂದು ಹೇಳಿದ್ನಲ್ಲ, ಒಂದು 10,000ದಲ್ಲಿ 1 ಅಬ್ನಾರ್ಮಲ್ ಸೆಲ್ ಇದ್ದರೂ ಕಂಡುಹಿಡಿಬೋದು. ಅಂಥ ಸೆನ್ಸಿಟಿವ್ ಟೆಸ್ಟನ್ನು ಮಾಡಿಬಿಟ್ಟು ನಾವು ತಿರ್ಗಾ ಡಾಕ್ಟರ್ಸಿಗೆ ಇನ್ಫಾರ್ಮ್ ಮಾಡ್ತೀವಿ, ಪೇಷಂಟ್ ರೆಸ್ಪಾಂಡ್ ಆಗ್ತಾ ಇದ್ದಾರೆ, ಇಷ್ಟಕ್ಕಿಂತ ಕಡಿಮೆ ಅಬ್ನಾರ್ಮಲ್ ಸೆಲ್ಸ್ ಇದೆ. ಈ ಕೌಂಟ್ ಮೇಲೆ ಅವ್ರು ಏನು ಮಾಡ್ತಾರೆ, ಫರ್ದರ್ ನಮಗೆ ಟ್ರೀಟ್ಮೆಂಟ್ ಇಲ್ಲ ಕಂಟಿನ್ಯೂ ಮಾಡ್ತಾರೆ ಇಲ್ಲ ಸ್ಟಾಪ್ ಮಾಡ್ತಾರೆ. ಸೊ ಈ ಡಿಸಿಷನ್ಸ್ ಎಲ್ಲ ತಗೊಳ್ಳೋಕ್ಕೆ ಹೆಮಟೋಪೆಥಾಲಜಿ ಲ್ಯಾಬಲ್ಲಿ ಇಷ್ಟೊಂದು ಬೇರೆ ಬೇರೆ ಥರದ್ದು ಟೆಸ್ಟ್ಗಳು ನಡೆಯುತ್ತೆ. ಇದಲ್ಲದೆ ನೀವು ಈಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಕೇಳಿರ್ಬೋದು. ಸೋ ಮೆನಿ ಕ್ಯಾನ್ಸರ್ಸ್, ನಾಟ್ ಓನ್ಲಿ ಬ್ಲಡ್ ಕ್ಯಾನ್ಸರ್ಸ್, ಬೇರೆ ಕ್ಯಾನ್ಸರ್ಸಿಗೂ ಈಗ ಸುಮಾರಷ್ಟು ಟ್ರಾನ್ಸ್ಪ್ಲಾಂಟೇಷನ್ ಅಂತ ಕೇಳಿರ್ತೀರ. ಅದರಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದು ಶಂಕರನಲ್ಲಿ ತುಂಬ ಕೇಸಸ್ ಮಾಡ್ತಾರೆ. ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಮುಂಚೆ CD34 ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಸೊ ಇದೇನಪ್ಪ ಅಂತಂದರೆ ಇರೋ ಬೋನ್ ಮ್ಯಾರೋನಲ್ಲಿ ಡಿಸೀಸ್ ಇರೋದನ್ನು ತುಂಬ ಹೆವಿ ಡೋಸ್ ಕೀಮೋಥೆರಪಿ ಕೊಟ್ಟು ತೆಗೆದುಬಿಟ್ಟು ಪುನಃ ಸ್ಟೆಮ್ ಸೆಲ್ಸ್ ಅಂದರೆ ಏನು ಪೇರೆಂಟ್ ಸೆಲ್ ಅಂತ ಹೇಳಿದ್ನಲ್ಲ ಅದನ್ನು ತಿರ್ಗಾ ವಾಪಸ್ ಪೇಷಂಟಿಗೆ ಕೊಡ್ತಾರೆ. ಅಲ್ಲಿಂದ ಅವರಿಗೆ ನಾರ್ಮಲ್ ಬ್ಲಡ್ ಬರೋಕ್ಕೆ ಶುರು ಆಗುತ್ತೆ. ಇದೊಂದು ಬ್ರೀಫಾಗಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ. ಸೊ ಇದು ಮಾಡಬೇಕಾದ್ರೆ ನಮಗೇನು ಆ ಪೇರೆಂಟ್ ಸೆಲ್ ಇರುತ್ತಲ್ಲ ಅದು ಎಷ್ಟಿದೆ
ಅದು ಕೊಡಬೇಕಾದ್ರೆ ಒಂದು ಡೋಸಲ್ಲಿ ಕೊಡಬೇಕು. ಈಗ ನಾವು ಮಾತ್ರೆ ಎಲ್ಲ ಹೇಗೆ ಇಷ್ಟು mg ಇಷ್ಟು ಸರ್ತಿ ತಗೋಬೇಕು ಅಂತ ಇರುತ್ತೋ, ಅದೇ ಥರ ಈ CD34 ಪಾಸಿಟಿವ್ ಸೆಲ್ಸನ್ನು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಆ ಕೌಂಟು ತುಂಬ ಇಂಪಾರ್ಟೆಂಟ್. ಎಷ್ಟು CD34 ಪಾಸಿಟಿವ್ ಸ್ಟೆಮ್ ಸೆಲ್ಸ್ ಇದೆ ಅನ್ನೋದನ್ನು ತಿರುಗಿ ನಾವು ಫ್ಲೋ ಸೈಟೋಮೆಟ್ರಿನಲ್ಲಿ ಕಂಡುಹಿಡಿಬೋದು. ಸೊ ಇದು CD34 ಸ್ಟೆಮ್ ಸೆಲ್ ಕೌಂಟ್ ಅನ್ನೋದು ವೆರಿ ಕ್ರೂಷಿಯಲ್. ಯಾಕಂದರೆ ಆ ಡೋಸ್ ಸರಿ ಹೋಗದೆ ಹೋದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಇದು ಇನ್ನೊಂದು ಇಂಪಾರ್ಟೆಂಟ್ ಟೆಸ್ಟು ಹೆಮಟೋಪೆಥಾಲಜಿ ಲ್ಯಾಬಲ್ಲಿ. ಇದಲ್ಲದೇ ಫ್ಲೋ ಸೈಟೋಮೆಟ್ರಿ ಮೇಲೆ PID ಅಂತೀವಿ, ಅಂದರೆ ಪ್ರೈಮರಿ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ಸ್. ತುಂಬ ಮಕ್ಕಳಿಗೆ ಚೆನ್ನಾಗಿ ಬ್ಲಡ್ ಬರ್ತಾ ಇರಲ್ಲ, ಇನ್ಫೆಕ್ಷನ್ ಫೈಟ್ ಮಾಡೋಕ್ಕೆ WBCs ಇರಲ್ಲ. ಅದು ಏನಕ್ಕೆ, ಏನು ರೀಸನ್ ಅನ್ನೋದು ಈ ಫ್ಲೋ ಸೈಟೋಮೆಟ್ರಿನಲ್ಲಿ ಕಂಡುಹಿಡಿಬೋದು. ಇನ್ನೊಂದು PNH ಅಂತೀವಿ, ಪ್ಯಾರಾಕ್ಸಿಸ್ಮಲ್ ನಾಕ್ಚುರ್ನಲ್ ಹಿಮೋಗ್ಲೋಬಿನ್ ಯೂರಿಯಾ. ಇವರಿಗೆ ರಾತ್ರಿ ಎಲ್ಲ ಬ್ಲಡ್ಡು ಇದರಲ್ಲಿ ಹೋಗ್ತಾ ಇರುತ್ತೆ, ಯೂರಿನಲ್ಲಿ ಹೋಗ್ತಾ ಇರುತ್ತೆ. ಅಂಥ ಕಾಯಿಲೆ, ಆ ಕಾಯಿಲೆಗೆ ಅದು ಹೌದೋ ಅಲ್ವೋ ಅನ್ನೋಕ್ಕೆ ಒಂದು ಫ್ಲೋ ಸೈಟೋಮೆಟ್ರಿನಲ್ಲಿ ಅದೊಂದು ಪ್ಯಾನಲ್ ಮಾಡ್ಬೋದು. ಟ್ರೀಟ್ಮೆಂಟ್ ಫಾಲೋ ಅಪ್ಪಲ್ಲಿ ಲೈಕ್ TBNK ಅಂತೀವಿ, ಆ ಸೆಲ್ ಇದು ಕೌಂಟ್ಸ್ ಮಾಡಬಹುದು. HIV ಆಗಿರೋ ಪೇಷಂಟ್ಸ್ ಇರ್ತಾರಲ್ಲ, ರೆಟ್ರೋವೈರಲ್ ಪಾಸಿಟಿವ್, ಅವರಿಗೆ CD4 ಕೌಂಟ್ಸ್ ಮಾಡ್ತೀವಿ. ಅಂಥ ಟೆಸ್ಟು, ಈ ಎಲ್ಲ ಟೆಸ್ಟ್ಗಳನ್ನು ನಾವು ಫ್ಲೋ ಸೈಟೋಮೆಟ್ರಿ ಮನೇಲಿ ಮಾಡ್ಬೋದು. ಇಲ್ಲಿ ಶಂಕರನಲ್ಲಿ ಡಯಾಗ್ನೋಸಿಸ್ ಅಷ್ಟೇ ಅಲ್ಲದೆ ರಿಸರ್ಚ್ ಪ್ರೋಗ್ರಾಮ್ಸ್ ತುಂಬ ನಡೆಯುತ್ತೆ. ಸೊ ಒಂದು ಪರ್ಟಿಕ್ಯುಲರ್ ಡಿಸೀಸ್ ತಗೊಂಡು ಅದಕ್ಕೆ ಈ ಮಾಲಿಕ್ಯುಲರ್, ಈಗ ಮಾಲಿಕ್ಯುಲರ್ ಇದು ಟಾರ್ಗೆಟೆಡ್ ಥೆರಪಿ ಅಂತ ಬಂದುಬಿಟ್ಟಿದೆ. ಸೊ ಒಂದು ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಇದೆಯೋ ಇಲ್ವೋ ಅಂತ ಕಂಡು ಹಿಡಿದ್ಬಿಟ್ರೆ ಆ ಪೇಷಂಟಿಗೆ ಆ ಟ್ರೀಟ್ಮೆಂಟಿಂದ ಬೆನಿಫಿಟ್ ಆಗುತ್ತೆ ಇಲ್ವಾ ಅಂತ ಮೊದಲೇ ನಾವು ಟೆಸ್ಟ್ ಮಾಡಿ ಹೇಳ್ಬೋದು. ಸೊ ಈ ಥರ ತುಂಬಾ ಯೂಸ್ ಆಗುವಂಥ ಟೆಸ್ಟ್ಗಳು ಇಲ್ಲಿ ನಡೆಯುತ್ತೆ. ಲಂಗ್ಸ್ ಸುತ್ತಲೂ, ಆಮೇಲೆ ಅಬ್ಡಾಮಿನಲ್ ಕ್ಯಾವಿಟಿನಲ್ಲಿ, ಸ್ಟಮಕ್ ಅದರೆಲ್ಲ ಸುತ್ತಲೂ ಫ್ಲೂಯಿಡ್ಗಳಿರುತ್ತೆ. ಕೆಲವೊಂದು ಕ್ಯಾನ್ಸರ್ಗಳೇನಾಗುತ್ತೆ ಅಂದರೆ ಆ ಪರ್ಟಿಕ್ಯುಲರ್ ಆರ್ಗನ್ಗೆ ಒಂದು ಇಂಟೆಸ್ಟೈನು ಎಲ್ಲಿಂದ ಬಂದಿರುತ್ತೆ ಅಲ್ಲೇ ರೆಸ್ಟ್ರಿಕ್ಟ್ ಆಗಲ್ಲ, ಫರ್ದರ್ ಸ್ಪ್ರೆಡ್ ಆಗ್ತಾ ಹೋಗಿರುತ್ತೆ. ಆವಾಗ ಆ ಪೂರ್ತಿ ಆರ್ಗನ್ನೇ ತೆಗೆಯೋ ಬದಲು ಈ ಫ್ಲೂಯಿಡಿಗೆ ಬಂದಿದ್ದರೆ ಆ ಫ್ಲೂಯಿಡನ್ನು ತೆಕ್ಕೊಂಡು ಈ ಎಲ್ಲ ಟೆಸ್ಟ್ಗಳು ಅದರಲ್ಲೂ ಮಾಡಿ ನಾವು ಹೇಳ್ಬೋದು ಅದು ಸ್ಪ್ರೆಡ್ ಆಗಿದೆಯೋ ಇಲ್ವೋ ಅಂತ. ಸೊ ಇದೊಂದು ಇಂಪಾರ್ಟೆಂಟ್ ಟೆಸ್ಟ್ ಇಲ್ಲಿ ನಮ್ಮ ಹೆಮಟೋಪೆಥಾಲಜಿ ಲ್ಯಾಬಲ್ಲಿ ನಡೆಯುತ್ತೆ. ಈಗ ನಮ್ಮ ಹತ್ರ ತುಂಬ ಪೇಷಂಟ್ಸ್ ಬರ್ತಾರೆ, ಮೇಡಮ್ ಮೊದಲು ಹಿಂಗೆ ಕೊಟ್ಟಿದ್ರಿ, ಈಗ ಇಷ್ಟು ದಿವಸ ಆದಮೇಲೆ ಹಿಂಗೆ ಹೇಳ್ತಿದ್ದೀರಾ ಅಂದರೆ ಒಂದು ಅರ್ಥ ಮಾಡ್ಕೋಬೇಕು, ಡಿಸೀಸ್ ಪ್ರೋಸೆಸ್ಸೇ ಆಗಿರುತ್ತೆ. ಪ್ರತಿಯೊಂದು ಬಾಡಿ ಒಂದೇ ಥರ ರೆಸ್ಪಾಂಡ್ ಆಗಲ್ಲ, ಪ್ರತಿಯೊಂದು ಬಾಡಿನೂ ಒಂದೇ ಥರ ಪ್ರೆಸೆಂಟ್ ಆಗಲ್ಲ. ಸೊ ಎಲ್ಲರೂ ಏನು ತಿಳ್ಕೋಬೇಕು ಅಂತಂದರೆ, ಒಂದು ಈ ಥರದ್ದು ಒಂದು NABL ಅಕ್ರಿಡಿಟೆಡ್ ಲ್ಯಾಬ್ ನಮ್ಮದು. ಸೊ ಇಲ್ಲಿ ಒಂದು ಕ್ವಾಲಿಟಿ ಮೇಂಟೈನ್ ಆಗುತ್ತೆ. ಆಮೇಲೆ ಡಿಸೀಸ್ ಪ್ರೊಸೆಸ್ ಪೇಷಂಟ್ ಟು ಪೇಷಂಟ್ ಬೇರೆ ಬೇರೆ ಥರ ಇರುತ್ತೆ. ಸೊ ಅದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು, ನಂಬಿಕೆ ಇಟ್ಕೊಂಡು ಡಾಕ್ಟರ್ಸ್ ಏನು ಹೇಳ್ತಾರೋ ಅದನ್ನು ಒಂಚೂರು ನೀವು ತಿಳ್ಕೋಬೇಕು, ಅದು ವೆರಿ ಇಂಪಾರ್ಟೆಂಟ್. ಸೊ ಈ ಎಲ್ಲ ಇಷ್ಟೊಂದು ಪ್ರೊಸೆಸ್ ಮಾಡಬೇಕಾದ್ರೆ ಒಂದು ವಿಷಯ ನಾನು ಹೇಳ್ತೀನಿ, ಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕೆ ನಾವು ಯಾವತ್ತೂ ಹಿಂಜರಿಯಲ್ಲ. ರೈಟ್ ಫ್ರಮ್ ಪೇಷಂಟ್ ನಮ್ಮ ಫ್ಲೆಬಾಟಮಿಗೆ ಬಂದಾಗಿಂದ ಟ್ರೀಟ್ಮೆಂಟ್ ಪೂರ್ತಿ ಮುಗಿಸಿ ಮನೆಗೆ ಹೋಗೋವರೆಗೂ ಪ್ರತಿಯೊಂದು ಸ್ಟೆಪ್ಪಲ್ಲೂ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ. ನಮ್ಮ ಹಾಸ್ಪಿಟಲು NABL ಆಗಲಿ NABH ಆಗಲಿ ಎರಡು ಲೆಬಾರೆಟ್ರಿ ಮತ್ತು ಹಾಸ್ಪಿಟಲ್ದು ಅಕ್ರಿಡಿಟೇಷನ್ ಪ್ರೋಗ್ರಾಮಲ್ಲೂ ನಮಗೆ ಸರ್ಟಿಫಿಕೇಷನ್ ಇದೆ. ಅದರಿಂದ ಪ್ರತಿ ಸ್ಟೆಪ್ಪಲ್ಲೂ ಈ ಎಲ್ಲ ಸ್ಟೆಪ್ಪಲ್ಲೂ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಬರ್ತೀವಿ. ಸೊ ಇಷ್ಟು ಹೇಳಿದ್ಮೇಲೆ ನಾನು ಇನ್ನೊಂದು ವಿಷಯ ನಿಮ್ಮ ಹತ್ರ ಹೇಳಬೇಕು ಅಂದ್ಕೋತೀನಿ. ಈಗ ಸೈನ್ಸ್ ತುಂಬ ಅಡ್ವಾನ್ಸ್ ಹೋಗಿದೆ, ನಮ್ಮ ಹತ್ರ ಎಷ್ಟು ಒಳ್ಳೊಳ್ಳೆ ಟೆಕ್ನಿಕ್ಸ್ ಇದೆ, ಇದನ್ನೆಲ್ಲ ಮುಂಚಿತವಾಗಿ ಕಂಡುಹಿಡಿಬೋದು. ಹಾಗಾಗಿ ಎಲ್ಲರೂ ತಮ್ಮ ಹೆಲ್ತನ್ನು ಒಂದು ಸ್ವಲ್ಪ ಗಮನ ಇಟ್ಕೊಂಡು, ಒಂದು ಸ್ವಲ್ಪ ಏನಾದ್ರು ಸಿಮ್ಟಮ್ಸ್ ಇದ್ದರೂ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಡು, ಈಗಂತೂ ತುಂಬ ಸ್ಕ್ರೀನಿಂಗ್ ಕ್ಯಾಂಪ್ಸ್ ಎಲ್ಲ ನಡೆಯುತ್ತೆ, ನೀವು ಅದರಲ್ಲೂ ಹೋಗಿ ಬ್ಲಡ್ ಟೆಸ್ಟ್ಗಳು ಮಾಡ್ಕೋಬೋದು. ಆಮೇಲೆ ಅಕಸ್ಮಾತ್ ಬಂದರೂ ಕೂಡ ಹೆದರ್ಕೋಬೇಕಾಗಿಲ್ಲ, ಯಾಕಂದರೆ ತುಂಬ ಡಯಾಗ್ನೋಸಿಸ್ ಮಾಡೋಕ್ಕೂ ಮತ್ತು ಟ್ರೀಟ್ಮೆಂಟ್ ಕೊಡೋಕ್ಕೂ ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿ ಬಂದುಬಿಟ್ಟಿದೆ. ಆದ್ದರಿಂದ ನೀವೆಲ್ಲ ಆದಷ್ಟು ಬೇಗ ಡಾಕ್ಟರ್ಸ್ ಹತ್ರ ಹೋಗಿ ಇದನ್ನು ಕಂಡುಹಿಡಿಸ್ಕೊಂಡು
ಟ್ರೀಟ್ಮೆಂಟ್ ತಗೊಂಡು ನಿರಾಶೆ ಆಗಬಾರ್ದು. ಯಾಕಂದರೆ ಈಗ ತುಂಬ ಬೇಕಾದಷ್ಟು ಕ್ಯಾನ್ಸರ್ಗೆ ಒಳ್ಳೊಳ್ಳೆ ಟ್ರೀಟ್ಮೆಂಟ್ಗಳು ಬಂದಿದೆ. ಸೊ ನೀವು ಒಳ್ಳೆ ಜಾಗಕ್ಕೆ ಹೋಗಿ ಒಳ್ಳೆ ಮೊದಲು ಇನ್ವೆಸ್ಟಿಗೇಟ್ ಮಾಡಿಸ್ಕೊಂಡು ಮತ್ತು ಟ್ರೀಟ್ಮೆಂಟು ಕರೆಕ್ಟಾಗಿ ಡಾಕ್ಟರ್ಸ್ ಹೇಳ್ದಂಗೆ ಫಾಲೋ ಮಾಡಿಕೊಂಡು ನೀವು ಇದರಿಂದ ಮುಕ್ತರಾಗ್ಬೋದು. ಇದೆಲ್ಲ ಆದಮೇಲೆ ನಾನು ಇನ್ನೊಂದು ವಿಷಯ ನೋಡಿದ್ದೀನಿ. ತುಂಬ ಜನ ಪೇಷಂಟ್ಸ್ ನಮ್ಮ ಹತ್ರ ಬಂದುಬಿಟ್ಟು ಕಂಪ್ಲೇಂಟ್ ಮಾಡ್ತಾರೆ, ಮೇಡಮ್ ಮೊದಲು ಇಷ್ಟೇ ಹೇಳಿದರು, ಈಗ ಇನ್ನೂ ಒಂದು ಟೆಸ್ಟು ಹೇಳ್ತಾನೇ ಇದ್ದಾರೆ, ಇದು ಮುಗಿತಾನೇ ಇಲ್ಲ, ಯಾವಾಗ ನಮಗೆ ಡಯಾಗ್ನೋಸಿಸ್ ಸಿಗೋದು, ತುಂಬ ಲೇಟ್ ಆಗ್ತಾಯಿದೆ, ತುಂಬ ದುಡ್ಡು ಆಗ್ತಾಯಿದೆ ಅಂತ. ಬಟ್ ಏನಾಗುತ್ತೆ ಅಂದರೆ ನಮಗೂ ಎಷ್ಟು ವೆರೈಟಿ ಬಂದುಬಿಟ್ಟಿದೆ ಕ್ಯಾನ್ಸರ್ಸ್ ಅಂದರೆ, ನಾವು ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಕ್ಯಾನ್ಸರ್ ಅಂತ ನಾವು ಹೇಳದೆ ಹೋದರೆ ಟ್ರೀಟ್ಮೆಂಟ್ ತುಂಬ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ನಾವು ಪ್ರತಿಯೊಂದು ಅದೊಂದು ಆಲ್ಗಾರಿದಮ್ ಅಂತೀವಿ, ಒಂದು ಫಾರ್ಮ್ಯಾಟಲ್ಲಿ ನಾನು ಮಾಡಿಕೊಂಡೇ ಹೋಗಬೇಕು. ಆವಾಗಲೇ ನಮಗೆ ಯಾವ ಟೈಪ್ ಆಫ್ ಕ್ಯಾನ್ಸರ್, ಇದಕ್ಕೆ ಎಷ್ಟು ಟ್ರೀಟ್ಮೆಂಟ್ ಕೊಡಬೇಕು, ಅದನ್ನು ನಾವು ಕರೆಕ್ಟಾಗಿ ಡಾಕ್ಟರ್ಸ್ಗೂ ಹೆಲ್ಪ್ ಆಗುತ್ತೆ ಕಂಡು ಹಿಡಿಯೋದಕ್ಕೆ. ಸೊ ಹಾಗಾಗಿ ನೀವು ಸ್ವಲ್ಪ ಬಂದಾಗ ಯಾವಾಗಲೂ ತಾಳ್ಮೆಯಿಂದ ಇರಬೇಕು. ಇದು ನಮಗೋಸ್ಕರ ಮಾಡ್ತಾ ಇದ್ದಾರೆ, ನಮಗೆ ಕರೆಕ್ಟ್ ಡಯಾಗ್ನೋಸಿಸ್ ಬೇಕು ಅಂತಲೇ ಮಾಡ್ತಾ ಇದ್ದಾರೆ ಅಂತ ಒಂದು ನಂಬಿಕೆಯಿಂದ ಬಂದರೆ ಡಾಕ್ಟರ್ಸಿಗೂ ಸುಲಭ ಆಗುತ್ತೆ. ಸೊ ಇಷ್ಟೊತ್ತು ನಾನು ಈ ಮಾಹಿತಿನ ಕೊಟ್ಟಿರೋದ್ರಲ್ಲಿ ನಿಮಗೆ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹಾಗೂ ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ಈ ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಏನು ಡೌಟ್ಸ್ ಇದ್ದರೂ ನಾವು ಕ್ಲಿಯರ್ ಮಾಡಿಕೊಡ್ತೀವಿ, ತೊಂದರೆ ಇಲ್ಲ. ನೀವು ಅಪ್ರೋಚ್ ಮಾಡ್ಬೋದು ನಮ್ಮನ್ನು. ನಮಸ್ತೆ.